ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಈದ್, ಹಾಗಾಗಿ ನನ್ನ ಗಂಡನಿಗೆ ಹಾಲಿಡೇ ಉಂಟು. ಸೊ ಎಲ್ಲಾದರೂ ತಿರುಗಾಡಲಿಕ್ಕೆ ಹೋಗುವ ಅಂತ. ಯಾರಾದರೂ ಈದ್ ಸೆಲೆಬ್ರೇಷನನ್ನು ಮಾಡ್ತಾ ಇದ್ರೆ ನಿಮಗೆ ಈದ್ ಮುಬಾರಕ್. ಹಾಗೆ ಒಂದು ಬೀಚ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ಹೆಸರು ನನಗೆ ನೆನಪಾಗ್ತಾ ಇಲ್ಲ. ಅಲ್ಲಿ ಫೈರ್ ವರ್ಕ್ ಇದೆಯಂತೆ. ಸೊ ಅಲ್ಲಿ ಕೂಡ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಇವತ್ತಿನ ದಿನ ಏನೇನಾಗುತ್ತೆ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಬನ್ನಿ ಹೋಗುವ. ಹೊರಡಿದ್ದೀವಿ. ಇವತ್ತು ಊಟನೇ ಮಾಡಿಲ್ಲ ನಾವು. ಇವತ್ತು ಬನ್ಸ್ ಮಾಡಿದ್ವಿ. ಹೇಗೆ ಆಗಿತ್ತು? ಆಗಿತ್ತು ಬನ್ಸ್, ಸಾಫ್ಟ್ ಆಗಿ ಉಬ್ಬಿ ಉಬ್ಬಿ. ಬೆಸ್ಟ್. ಅದೇ ಹೇಳ್ತಾ ಹೋಟೆಲ್ ತರನೇ, ಹೋಟೆಲ್ಗಿಂತನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಹೌದು, ಅವರು ತಿಂದೆ ಇವಾಗ ಒಂದು ವರ್ಷ ಆಗೋಗಿದೆ. ಊರಲ್ಲಿ ನಾನು ಹೋಟೆಲಲ್ಲಿ ಎಲ್ಲಾದರೂ ನಾನು ತಿಂತೀನಿ, ಬಟ್ ಅವರು ತಿಂದೆ 1 ವರ್ಷ ಆಗಿತ್ತು. ಇವಾಗ ಹೇಗೂ ಹಾಲಿಡೇ ಇತ್ತಲ್ವ, ಏನಾದರೂ ಮಾಡು ಸ್ಪೆಷಲ್ ಅಂತ ಹೇಳ್ತಾ ಇದ್ರು. ನಂತರ ಹೀಗೆ ನೆನಪಂತು ಬನ್ಸ್ ಮಾಡುವ. ಅವರು ಕೂಡ ತುಂಬ ಟೈಮಿಂದ ತಿಂದಿಲ್ಲ ಅಂತ. ಹಾಗೆ ಬನ್ಸ್ ಮಾಡಿದೆ, ತುಂಬಾ ಚೆನ್ನಾಗಾಗಿತ್ತು. ವಿಡಿಯೋ ಸ್ವಲ್ಪ ನಾನು ತೆಗೆದಿದ್ದೀನಿ, ನಿಮಗೆ ನಾನು ಶೇರ್ ಮಾಡ್ತೀನಿ. ಇವಾಗ ಸಕ್ಕರೆ, ಉಪ್ಪು, ಜೀರಿಗೆ, ಮೈದಾ ಹಿಟ್ಟು, ಮೊಸರು, ಬನಾನಾ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ 12 ಗಂಟೆ ಇಟ್ಟಿದ್ದೆ. ಆ ನಂತರ ಬೇಕಿಂಗ್ ಸೋಡಾ ಕೂಡ ಹಾಕಿದ್ದೆ. ಆ ನಂತರ ಫ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಉಬ್ಬಿ ಬಂದಿದೆ ನೋಡಿ, ತುಂಬಾ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ತಿಂತಾ ಇರೋದು. ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು. ನೋಡ್ತಾ ಇರ್ಬೋದು, ಎಲ್ಲ ಒಬ್ಬ ಬಂದಿದೆ. ಊಟ ಮಾಡಿಲ್ಲ, ಹಾಗೆ ಟೀ ಕೂಡ ಇವಾಗ ಕುಡಿಲಿಲ್ಲ. ಟೈಮ್ ಆಗ್ತಾ ಬಂತು ಅಂತ 5 ಗಂಟೆಗೆ ಹೊರಡ್ಲಿಕ್ಕಿತ್ತು. ಇವಾಗ 5:15 ಆಗೋಗಿದೆ. ನಾನು ಜ್ಯೂಸನ್ನು ಕುಡಿತೀನಿ. ಅವರಿಗೂ ಕೂಡ ತೊಗೊಂಡು ಬಂದಿದ್ದೀನಿ. ನಾನು ಮಿಕ್ಸ್ ಫ್ರೂಟ್ ತೊಗೊಂಡು ಬಂದಿದ್ದೀನಿ. ಹಾಗೆ ಇವರಿಗೆ ಆ್ಯಪಲ್ ಜ್ಯೂಸ್ ಓಪನ್ ಮಾಡಿ ಕೊಡಲಿ, ಕುಡಿತೀರಾ? ಅಷ್ಟೇನು ಚೆನ್ನಾಗಿಲ್ಲ. ಇವ್ರದ್ದು ಟ್ರೈ ಮಾಡುವ. ಎಷ್ಟು ಬೇಗ ಇಷ್ಟು ಕುಡಿದಿದ್ರಿ ನೀವು? ಹಾಫ್ ಇವಾಗಲೇ ಕಂಪ್ಲೀಟ್ ಆಯಿತು. ಓ ಮೈ ಗಾಡ್. ಚೆನ್ನಾಗಿಲ್ಲ. ದೂದ್ ಬಿಡ ಕಾಣಿಸ್ತಾ ಇದೆಯಾ? ಹಲಸಿನ ಹಣ್ಣು. ಈ ವರ್ಷದ ಮೊದಲನೆಯ ಹಲಸಿನ ಹಣ್ಣು. ಏನು ಹೇಳ್ತಾ ಇದ್ರಿ ಹೇಳಿ? ನನ್ನ ಫ್ರೆಂಡ್ನ ಹೆಂಡತಿ ತಗೊಂಡು ಬಂದಿದ್ದು. ಅವ್ರು ಊರಿಗೆ ಹೋಗಿದ್ರು, ನಮಗೋಸ್ಕರ ತಗೊಂಡು ಬಂದಿದ್ದಾರೆ. ಹಾಗೆ ಬನಾನಾ ಚಿಪ್ಸ್ ತೋರಿಸಿ, ಹಾಗೆ ಹಲಸಿನ ಹಣ್ಣಿನ ಚಿಪ್ಸ್, ಈ ಥರ ಪೇಡ ಎಲ್ಲ ಕೊಟ್ಟಿದ್ದಾರೆ. ಬನಾನಾ ಚಿಪ್ಸ್, ಹಲಸಿನ ಹಣ್ಣಿನ ಚಿಪ್ಸ್. ಇದು ಸೂಪರ್ ಇದೆ. ಮನೆಯಲ್ಲೇ ಮಾಡೋದಂತ ಕಾಣಿಸುತ್ತೆ. ಕ್ಲೋಸ್ ಅಪ್ಗೆ ಕ್ಯಾಮೆರಾಕ್ಕೆ ತುಂಬಾನೇ ಸೂಪರ್ ಇದೆ. ಆ ದಿನ ಹೀಗೆ ಯೂಟ್ಯೂಬಲ್ಲಿ ನಾವು ಸ್ಲೈಡ್ ಮಾಡ್ತಾ ಇರುವಾಗ ತುಂಬಾ ಹಲಸಿನ ಹಣ್ಣು ಕಾಣ್ತಾ ಇತ್ತು. ನಾವು ಹೇಳ್ತಾ ಇದ್ವಿ ಅಲ್ಲ, ಈ ವರ್ಷ ನಮಗೆ ತಿನ್ಲಿಕ್ಕೆ ಸಿಗಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ಬಟ್ ಸಿಕ್ತು ತಿನ್ಲಿಕ್ಕೆ, ಖುಷಿ ಆಗ್ತಾ ಇದೆ. ಮದುವೆ ಆದದ ವರ್ಷ ನಾನು ಎಷ್ಟು ತಿಂದಿದ್ದೀನಿ ಅಂತ ಇಲ್ಲ. ಅತ್ತೆ ಎಲ್ಲೆಲ್ಲ ಹೋಗ್ಕೊಂಡು ಯಾರ ಮನೆಯಲ್ಲಿ ಹಲಸಿನನ್ನೆಲ್ಲ ಕಟ್ ಮಾಡಿದರೆ ನನಗೆ ತುಂಬ ಇಷ್ಟ ಅಂತ ಅವರು ತೊಗೊಂಡು ಬರ್ತಿದ್ರು ತುಂಬಾ. ಬಟ್ ಲಾಸ್ಟ್ ಇಯರ್ ಅವರು ಜಾಸ್ತಿ ತೊಗೊಂಡು ಬಂದಿಲ್ಲ. ಪರಪರ ವಾಜಕನ್ನ ಕೊಟ್ಟು ದೂದ್ ಪೇಡ, ಹಾಗೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅನಿ ಪರಪರ ಈ ಥರ ಬಿಹೈಂಡ್ ದ ಸೀನ್ ಆಗತ್ತೆ, ಕಟ್ ಮಾಡಲ್ಲ ಈ ಸಲ. ಹಾಗೆ ಹೋದ ವರ್ಷ ಅಕ್ಕಪಕ್ಕದ ಮನೇಲಿ ಎಲ್ಲರೂ ಕಟ್ ಮಾಡ್ತಾರಲ್ವ, ಯಾರ ಮನೇಲೂ ಕಟ್ ಮಾಡಿದರೂ ಕೂಡ ಸ್ವಲ್ಪ ಸ್ವಲ್ಪ ಚಿಕ್ಕದಾದ ತುಂಡನ್ನು ಕೊಡ್ತಾರೆ. ಅದೇ ತುಂಬ ಜನರು ಕೊಟ್ಟಿದ್ರು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಈ ವರ್ಷ ಹಲಸಿನ ಹಣ್ಣು ತಿನ್ಲಿಕ್ಕೆ ಸಿಗಲ್ಲ, ಹಾಗೆ ಮಾವಿನ ಹಣ್ಣು ತಿನ್ಲಿಕ್ಕೆ ಸಿಗಲ್ಲ ಅಂತ. ಇಲ್ಲಿ ಮಾವಿನ ಹಣ್ಣು ಈ ಥರ ಸ್ಮೆಲ್, ಕೈಯಲ್ಲಿ ಇಟ್ಕೊಂಡು ಸ್ಮೆಲ್ ತೊಗೊಂಡಿದ್ರು ಕೂಡ ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರ ಇನ್ನೂ ತನಕ ನಾವು ತೊಗೊಂಡಿಲ್ಲ. ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಇನ್ನೂ ತನಕ ತೊಗೊಂಡಿಲ್ಲ. ಯಾವಾಗ ಸ್ಮೆಲ್ ಬರುತ್ತೆ ಆವಾಗಲೇ ತೊಗೊಳ್ತೀನಿ ಅಂತ. ಸೀಸನ್ ಬಂದ್ಮೇಲೆ ತೊಗೊಳ್ಳೋದೆ. ಹೌದು, ಹಾಗೆ ಇವಾಗ ಸೀಸನ್ ಅಲ್ಲ, ಬಟ್ ಇಲ್ಲಿ ಮಾತ್ರ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಊರಲ್ಲಿ ಸಿಗತ್ತಾ ಈಗ? ಸಿಗುತ್ತೆ, ಸಿಗತ್ತೆ. ಎಲ್ಲಿ ಸಿಗತ್ತೆ ನೋಡಿ, ಕೇಳಿ, ಯಾರಿಗಾದ್ರೂ ಕಾಮೆಂಟ್ ಅಲ್ಲಿ ಕೇಳಿ ನೋಡಿ. ಯಾವ್ದಾದ್ರು ರೂಮಲ್ಲೆಲ್ಲ ಇಟ್ಟಿದ್ರೆ ಅಥವಾ ಡೈನಿಂಗ್ ಟೇಬಲ್ ಅಲ್ಲಿ ಇರ್ತೀವಿ, ಜನರಿಗೆ ಯಾರಿಗೋಗಾದ್ರೂ ಗೊತ್ತಾಗುತ್ತೆ ಇಲ್ಲಿ ಮಾವಿನ ಹಣ್ಣು ಇದೆ ಅಂತ. ಅಷ್ಟು ಸ್ಮೆಲ್ ಬರುತ್ತೆ. ಇಲ್ಲ ಸ್ಮೆಲ್ಲೇ ಇಲ್ಲ. ಮಾವಿನ ಹಣ್ಣು ಮೂಗತ್ರ ಇಟ್ಕೊಂಡಿದ್ರು ಕೂಡ ಸ್ಮೆಲ್ಲೇ ಬರಲ್ಲ. ಹಾಗೆ ಈ ವರ್ಷದ ಫಸ್ಟ್ ಹಲಸಿನ ಹಣ್ಣು ಅವ್ರು ತಿಂದಾಯಿತು ನಿಮ್ಮ ಎದುರುಗಡೆನೆ, ನಾನು ತಿಂದಿರಲಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ.
ಈ ಊರಲ್ಲ ಇದೆಲ್ಲ ಸಿಗೋದು ದೊಡ್ಡದಲ್ಲ. ಹೌದು. ಇವ್ರ ಫ್ರೆಂಡ್ಸ್ ಎಷ್ಟು ಒಳ್ಳೆಯವ್ರು ಅಂತ ನಿಜವಾಗ್ಲೂ. ಇವಾಗ ನಾಡ್ದು ಒಬ್ರು ಬರೋದುಂಟು, ಅವರು ಕೂಡ ಫುಲ್ ಪಾರ್ಸಲ್ ತಗೊಂಡು ಬರ್ತಾ ಇದ್ದಾರೆ ಊರಿಂದ ನಮಗೆ. ಮೊನ್ನೆ ಬಿಟ್ಟು ಬಂದಿದ್ನಲ್ಲ ಹೌದು ಏರ್ಪೋರ್ಟ್ಗೆ, ಅವನ ಹತ್ರ ನಾನು ತರಿಸ್ತೀನಿ ಇದೆ ಇನ್ನೊಂದ್ಸಲ. ಅವನನ್ನ ತಗೊಂಡ್ ಬರ್ತೇನೆ. ನಾಡ್ದು ಬರೋದಿದೆ. ಅವರು ಕೂಡ ತುಂಬ ತಗೊಂಡು, ಅವ್ರ ಹತ್ರ ನಾವು ತುಂಬ ಐಟಮ್ಸ್ ಅನ್ನು ತಗೊಂಡು ಬರ್ಲಿಕ್ಕೆ ಹೇಳಿದೀವಿ. ಇವಾಗ 2-3 ದಿನದಲ್ಲಿ ಪಾರ್ಸಲ್ ಬರುತ್ತೆ ನಮ್ದು. ಹೌದು, ನಾವು ಶನಿವಾರ ದಿನ ಹೋಗಿ ಪಿಕ್ ಮಾಡ್ಬೇಕಾಗುತ್ತೆ. ಹೌದು, ಹಾಗೆ ಅಲ್ಲಿಂದ ತಗೊಂಡು ಬರೋದೇ ದೊಡ್ಡ ವಿಷಯ. ಹೌದು. ಹಾಗೆ ನೋಡೋಣ, ಬನಾನಾ ಚಿಪ್ಸ್ ಅದನ್ನು ಕೂಡ ನಾವು ತರಿಸಿದ್ವಿ. ಇವ್ರ ಹತ್ರನೂ ಕೂಡ ನಾವು ತರಿಸಿದ್ವಿ. ಬಟ್ 1 kg ಏನಾಗಿತ್ತು, ಅವರು ಎಷ್ಟು ತಗೊಂಡು ಬಂದಿದ್ದಾರೆ, ಬಟ್ ಹಣ ತಗೊಂಡಿಲ್ಲಲ್ಲ, ಫ್ರೀ ಅದು ನಮಗೆ. ಹಾಗೆ ಅವ್ರಿಗೆ ತಿನ್ಲಿಕ್ಕೆ ಅಂತ ಕೊಟ್ಟಿದ್ದು ಅಷ್ಟೇ. ಹೌದು, ನಾವು ಆಕ್ಚುಲಿ ನೀವು ಹೇಳಿದ್ರ ಅವರಿಗೆ? ಹೇಳಿದ್ದೆ. ಇರ್ಲಿ ಪರವಾಗಿಲ್ಲ, ಅವರದ್ದು ಸಾಮಾನು ಇರಬಹುದು. ನಾವು 1 ಕಿಲೋ ಹೇಳದ್ದು, ಫ್ರೀ ಆಗಿನೇ ಬಂದಿದೆ. ಹಾಗೆ ಅವರಿಗೂ ಕೂಡ ಒಳ್ಳೇದಾಯ್ತು ನಾವು ಹೇಳೋದಕ್ಕೆ. 1 ಕಿಲೋ ಅವರು ತಗೊಂಡಾಗಿದೆ ಆಲ್ರೆಡಿ. ಏನೇನು ತಗೊಂಡಿದ್ದಾರೆ ಅವೆಲ್ಲ ಅವರೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ತಗೊಂಡು ಬರ್ತಾ ಇದ್ದಾರೆ. ಬಿಕಾಸ್ ಅವರು ಬರೋದು ಸಾಗರಿಂದ, ನಮ್ಮ ರೂಟಿಂದ ಅಲ್ಲ. ಮೊದಲು ನಮ್ಮ ರೂಟಿಂದ ಬರ್ತಾರೆ ಅಂತ ಅಮ್ಮನಿಗೆಲ್ಲ ಫೋನ್ ಮಾಡಿ ಹೇಳೋದಾಗಿತ್ತು, ನನ್ನ ತಾಯಿ ಮನೆಯಲ್ಲಿ ಇದು ಬೇಕು ಅದು ಬೇಕು ಇದು ಬೇಕು ಅಂತ. ನಂತರ ಅದೇ ದಿನ ಗೊತ್ತಾಯಿತು ಅವ್ರು ನಮ್ಮ ರೂಟಿಂದ ಹೋಗ್ತಾ ಇಲ್ಲ ಅಂತ. ಹಾಗಾಗಿ ಅಮ್ಮನ ಮನೆಯಲ್ಲೂ ಹೇಳಲಿಕ್ಕಾಗಲ್ಲ, ಗಂಡನ ಮನೆಯಲ್ಲೂ ಹೇಳಲಿಕ್ಕಾಗಲ್ಲ. ಹಾಗಾಗಿ ಅವರೇ ಮಾರ್ಕೆಟಿಂಗ್ ಮಾಡಿಕೊಂಡು ತಗೊಂಡು ಬರ್ತಾ ಇದ್ದಾರೆ. ಈ ಬ್ರಿಡ್ಜ್ ಏನಿದೆ ನೈಟ್ ಟೈಮಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಲೈಟಿಂಗ್ ಇರುತ್ತೆ. ಶೇಖ್ ಜಾಯದ್ ಗ್ರ್ಯಾಂಡ್ ಮಾಸ್ಕ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಒಳಗಡೆ ಹೊರಗಡೆ ಎಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಳಗಡೆ ಎಲ್ಲ ಮಾಸ್ಕ್ ನೋಡೋದು ಇದು ಒಂದೇ. ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ, ಅಬುದಾಬಿಯಲ್ಲಿ ಬಂದಾಗ ಒಳಗಡೆ ಎಲ್ಲ ಹೋಗಿದ್ದೆ. ಅಬಾಯ ಕೂಡ ನಾನು ಹಾಕ್ಕೊಂಡಿದ್ದೆ. ಹಾಗೆ ಒಳಗಡೆ ಹೊರಗಡೆ ಸೂಪರ್ ಅಂದರೆ ಸೂಪರಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬಾ ದೊಡ್ಡದಿದು. ಈ ಸಲನೂ ಹೋಗಬೇಕು ಅಂತ ಎಷ್ಟೋ ಸಲ ಪ್ಲ್ಯಾನ್ ಮಾಡಿದ್ವಿ, ಕ್ಯಾನ್ಸಲ್ ಆಗ್ತಾಯಿತ್ತು. ಹಾಗೆ ಇವತ್ತು ಎದುರುಗಡೆಯಿಂದ ಹೋಗ್ತಾ ಇದ್ವಿ. ನೋಡೋಣ ಮತ್ತೊಂದು ಯಾವತ್ತಾದರೂ ಬಂದಿದ್ದರೆ. ಇವೆಲ್ಲ ಡೋಮು ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಒಳಗಡೆ ಎಷ್ಟು ಫ್ಲವರ್ಸ್ ಗಾರ್ಡನ್ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡೋಣ ಮತ್ತೊಂದು ಸಲ ಹೋಗಿದರೆ ನಿಮಗೆ ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ದೂರದಿಂದ ಈ ಥರ ಬಿಲ್ಡಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದ್ದೀವಿ. ಹಾಗೆ ಸನ್ಸೆಟ್ ಕೂಡ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಫುಲ್ ಪಾರ್ಕಿಂಗ್ ತುಂಬ ದೂರ ತನಕ ಪಾರ್ಕಿಂಗ್ ಫುಲ್ ಆಗಿದೆ. ಹಾಗೆ ಅಷ್ಟೇ, ಹೋಗಲ್ಲ. ಚೈಲ್ಡ್ಹುಡ್ ನೆನಪು, ಬೆಕ್ಕಿನ ಬಾಲ, ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಹೇಳಿ. ಓ ಮೈ ಗಾಡ್, ಎಷ್ಟು ಜನ ಇದ್ದಾರೆ ಅಂತ ಇಲ್ಲ, ಎಲ್ಲ ಜನರು ಇಲ್ಲೇ ಇದ್ದಾರಾಗೆ ಕಾಣಿಸುತ್ತೆ. ಅಷ್ಟು ಜನ ತುಂಬಿಕೊಂಡಿದ್ದಾರೆ. ಉದಯ ಏರಿಯಾ ಆತಂತ ಈ ಥರ ಮಧ್ಯದಲ್ಲೇ ಬೋರ್ಡನ್ನು ಹಾಕಿದ್ದಾರೆ. ಮೊದಲು ಕೂಡ ನಾವು ಇಲ್ಲಿ ಬಂದಿದ್ದೀವಿ ಸ್ನಾನ ಮಾಡಲಿಕ್ಕೋಸ್ಕರ. ಸೂಪರ್ ಆಗಿದೆ ಈ ಬೀಚ್. ಇಲ್ಲೇ ಫೈರ್ ವರ್ಕಿಂಗ್ ನಡೆಯುತ್ತೆ, ಅದಕ್ಕೋಸ್ಕರ ಇಲ್ಲೇ ಮ್ಯಾಟ್ರಸ್ ಮ್ಯಾಟ್ ಎಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಹಾಗೆ ನಾವು ಕೂಡ ಸ್ಕೆಚ್ ಹಾಕ್ತಾ ಇದ್ದೀವಿ ಇಲ್ಲೇ ಕೂತ್ಕೊಳ್ಳಿಕ್ಕೋಸ್ಕರ. ಬಟ್ ಏನು ಕೂಡ ತಗೊಂಡು ಬರಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಮತ್ತೆ ನಾನು ಕಾರ್ ಹತ್ರ ಕಳಿಸ್ತಾ ಇದ್ದೀನಿ ತೊಗೊಂಡು ಬನ್ನಿ ಅಂತ. ಪಬ್ಲಿಕ್ ಏನಿದೆ ತುಂಬಾ ಆಗ್ತಾ ಇದೆ. ಹಾಗೆ ನಾವು ಕೂಡ ಕೂತ್ಕೊಂಡಿದ್ದೀವಿ ಕೆಳಗಡೆ ಮ್ಯಾಟನ್ನು ಹಾಕ್ಕೊಂಡು. ಹಾಗೆ ಲೂಡೋವನ್ನು ಆಟ ಆಡ್ತಾ ಇದ್ದೀವಿ. ಇಬ್ಬರು ಕೂಡ ಬೇಜಾರಾಗ್ತಾ ಇದೆ, ಬಿಕಾಸ್ 2 ಗಂಟೆ ನಾವು ಕಾಯಬೇಕು.
خلص 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 هيا هيا حلو يحيى حلو एंजॉय करें आप लोग ना पोल्यूशन पड़े पोल्यूशन ಫೈರ್ ವರ್ಕ್ ಕಂಪ್ಲೀಟ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ನಾವು ಹೊರಗಡೆ. ಹಾಗೆ ಜನರು ಏನಂತೀರ, ತುಂಬ ಅಂದರೆ ತುಂಬಾ ಜನರು. ಹಾಗೆ ಲೈಟಿಂಗ್ಸಲ್ಲಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತಲ್ವ. ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ, ಮರಕ್ಕೆ ಗಿಡಕ್ಕೆ ಫುಲ್ ಲೈಟಿಂಗ್. ಹಾಗೆ ಈದ್ ಹಬ್ಬ ಅಂತ ಮತ್ತು ಸ್ವಲ್ಪ ಜಾಸ್ತಿನೇ ಅವರು ಲೈಟಿಂಗ್ಸನ್ನು ಮಾಡಿದ್ದಾರೆ. ಸೂಪರ್ ಅಂದರೆ ಸೂಪರ್ ಆಗಿತ್ತಲ್ಲ. ನನಗಂತೂ ನಿಜವಾಗ್ಲೂ ನೋಡಿಕೊಂಡು ತುಂಬಾ ಇಷ್ಟ ಆಯಿತು. ಓ ಮೈ ಗಾಡ್. ಇವ್ರ ಹತ್ರನೇ ಮೊಬೈಲ್ ಕೊಟ್ಟದ್ದು ವಿಡಿಯೋನ ತೆಗೀರಿ ಅಂತ. ನನಗೆ ಲೈವಲ್ಲಿ ನೋಡಬೇಕಾಗಿತ್ತು. ಹೌದು. ಸೊ ಅದಕ್ಕೋಸ್ಕರ ಅವ್ರ ಹತ್ರ ವಿಡಿಯೋನ ತೆಗಿ ಅಂತ ಹೇಳಿದೆ. ಯಾವತ್ತೂ ಕೂಡ ಹಾಗೆ ಆಗುತ್ತೆ, ವಿಡಿಯೋನ ತೆಗಿವಾಗ ನಾವು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ವಿಡಿಯೋ ಸರಿಯಾಗಿ ಬರಬೇಕು ಅಂತ ಫೋಕಸ್ ಎಲ್ಲ ವಿಡಿಯೋ ಮೇಲೆ. ನಾನು ಜಾಸ್ತಿ ಫೋಕಸ್ ಮಾಡಲಿಲ್ಲ ವಿಡಿಯೋ ತೆಗಿಯುವಾಗ. ಹೌದು, ಸ್ವಲ್ಪ ಕ್ಯಾಮ್ರಾ ಆಚೆ ಈಚೆ ಆಗ್ತಾ ಇದೆ. ನಾನೇ ಸ್ವಲ್ಪ ಅಲ್ಲಿ ಕೂಡ ಇವಳೇ ಕೂಡ ಸ್ವಲ್ಪ ಹೇಗೆ ಮಾಡ್ತಾ ಇದ್ದೆ. ಹೌದು, ಸರಿಯಾಗಿ ಬರ್ತಾ ಇಲ್ಲ ಅಂತ. ಹಾಗೆ ಲೈನಲ್ಲಿದ್ದೀವಿ. ಎಷ್ಟು ಲೈನ್ ಅಂದರೆ ಕಾರದ್ದು, ಒಂದೊಂದೇ ಕಾರಾಗಿ ಬಿಡ್ತಾ ಇದ್ದಾರೆ. 1 ಗಂಟೆ ಆದರೂ ನಾವು ಇವಾಗ ಇಲ್ಲೇ ಇರಬೇಕು ನೋಡಿ. ಒಂದೊಂದೇ ಕಾರ್ ಪಾಸ್ ಆಗ್ತಾ ಇದೆ, ಒಂದೊಂದೇ ಕಾರ್ ಸ್ವಲ್ಪ ಅಲ್ಲ. 1 ಗಂಟೆ ಆಗುತ್ತೆ ಹೊರಗಡೆ ಹೋಗ್ಲಿಕ್ಕೆ. ಅದಾದ್ಮೇಲೆ ಅರ್ಧ ಗಂಟೆಯಲ್ಲಿ ಮನೆಗೆ ಹೋಗ್ಬಿಡ್ತೀವಿ. ಹಾಂ. ಹಾಗೆ ಏನಾದರೂ ಪ್ಲ್ಯಾನಾ ಇಲ್ಲಿಂದ ಸೀದಾ ಮನೆಗೆ ಅಥವಾ ಎಲ್ಲಿ ನೋಡೋಣ, ದಾರಿಲಿ ಥಿಂಕ್ ಮಾಡೋಣ. ಹೌದು, ಜಾಸ್ತಿ ಹೊತ್ತು ಇಲ್ಲೇ ಆಗಿದ್ರೆ ಸೀದಾ ಮನೆಗೆ ಹೋಗೋದು. ಹೌದು, ಓಕೆ, ನೋಡೋಣ ಏನಾಗುತ್ತೆ ಅಂತ. ವಿಡಿಯೋದನ್ನು ಕಾಣೋದಿಲ್ಲ ಅದು ಫುಲ್ ಎಷ್ಟು ಟ್ರಾಫಿಕ್ ಇದೆ ಅಂತ. ಈ ಫುಲ್ ಬ್ರಿಡ್ಜ್ ಸಿಗ್ನಲ್ ತನಕ ಟ್ರಾಫಿಕ್ ಇದೆ ಆ ಕಡೆ. ಅಲ್ಲಿ ಫುಲ್ ನೋಡ್ತಾ ಇರ್ಬೋದು. ಝೂಮ್ ಮಾಡಿದ್ರು ಕಾಣೋದಿಲ್ಲ. ನೋಡಿ ಫುಲ್ ಇದೆ, ಫುಲ್ ಬ್ರಿಡ್ಜ್ ಅದು. ಹೌದು, ಕಂಪ್ಲೀಟ್ ಬ್ರಿಡ್ಜ್ ಫುಲ್ ಕಂಪ್ಲೀಟ್. ನಡ್ಕೊಂಡು ಹೋಗಿ ಬಸ್ಸಲ್ಲಿ ಹೋಗೋರು ಮನೆಗೆ ಹೋಗಿ ಮುಟ್ತಾರೆ, ನಾವು ಮುಟ್ಟಲ್ಲ. ಹೌದು, ಅದು ಪಕ್ಕ. ಉದಯ್ ಏರಿಯಾ ಸಾಕಾಯ್ತು. 1 ಗಂಟೆ ಆಯ್ತು, ಇನ್ನೂ ತನಕ ನಾವು ಸರಿಯಾಗಿ ಇರಲಿಲ್ಲ ಇನ್ನು. ಹೌದು, ಬ್ರಿಡ್ಜೇ ಇರಲಿಲ್ಲ. ಫುಲ್ ಕ್ರೌಡ್. ಇಲ್ಲಿಂದ ನೋಡಿದ್ರೆ ಸರಿಯಾಗಿ ಗೊತ್ತಾಗತ್ತೆ, ಬಟ್ ವಿಡಿಯೋದಲ್ಲಿ ಅಷ್ಟೆಲ್ಲ ಕ್ಯಾಪ್ಚರ್ ಆಗೋದಿಲ್ಲ. ಹಾಗೆ ಬರುವಾಗ ಕೂಡ ಒಂದು 4 ಸತ ರಾಂಗ್ ವೇ ಬಂದದ್ದು ನೀವು, ಅಲ್ಲಿ ಆಯಿತು. ಹಾಗೆ ಇವಾಗ ಹೊರಗೆ ಬಿಡ್ಲಿಕ್ಕೇನೆ ಕಷ್ಟ ಆಗ್ತಾ ಇದೆ. ಸೊಂಟ ಎಲ್ಲ ಹೋಯ್ತು, ಅಷ್ಟು ಬ್ಯಾಕ್ ಪೇನ್ ಆಗ್ತಾ ಇದೆ. ಓ ಮೈ ಗಾಡ್. ಕೂತ್ಕೊಂಡು ಟ್ರಾಫಿಕಲ್ಲಿ ಕೂಡ ಕೂತ್ಕೊಂಡು 1-2 ಗಂಟೆ ಆಯಿತು ಇಲ್ಲಿ ಕೂತ್ಕೊಂಡು. ಅಲ್ಲಿ ಸ್ಟಾರ್ಟ್ ಆಗಿದೆಲ್ಲ.
2 ಗಂಟೆ ಇಲ್ಲಿ ಕೂತ್ಕೊಂಡು ಸಾಕಾಯಿತು. ಹಾಗೆ ಮತ್ತೆ 2 ಗಂಟೆ ಬೀಚಲ್ಲಿ ಕೂತ್ಕೊಂಡು ಸಾಕಾಯಿತು. ಸರಿ, ಅದು ನಿಜ. 4:30-5 ಗಂಟೆ ಕೂತ್ಕೊಂಡು ಫುಲ್ ಬ್ಯಾಕ್ ಪೇನ್ ಆಗ್ತಾ ಇದೆ. ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋದು ಬೇಡ. ಹೇಗೋ ಅವ್ರು ಕೊಟ್ಟಂಥ ಸ್ನ್ಯಾಕ್ಸ್ ತುಂಬ ಯೂಸ್ ಆಯ್ತಲ್ಲ. ಹೌದೌದು. ಫುಲ್ ಏನಂತಾರೆ, ಯಾವ ಚಿಪ್ಸ್ ಅದು ಖಾಲಿ ಆದದ್ದು? ಬನಾನಾ ಚಿಪ್ಸ್ ಇದೆ ತುಂಬ. ಮತ್ತೆ ಹಲಸಿನ ಹಣ್ಣಿನ ಚಿಪ್ಸ್, ಸ್ವೀಟ್ ಎಲ್ಲ ಖಾಲಿ ಆಯಿತು. ಅಷ್ಟು ತಿಂದಿದ್ದೀವಿ. ಹಾಗೆ ಲೈಟಾಗಿ ಏನಾದರೂ ತಿನ್ನುವ ಅಂತ. ಮೊದಲು ನನಗೆ ಟೀ ಕುಡಿಬೇಕು, ಅದಕ್ಕೋಸ್ಕರ ಟೀ ಕುಡಿಯುವ ಅಂತ. 2 ഷവർമ പിന്നെ ഒരു ചായ. ഷവർമ സ്പൈസി ഉണ്ട്, നോർമൽ. ഓക്കേ. 2 നോർമൽ, ഒരു ചായ അല്ലേ? ಟೀ ಕುಡಿಬೇಕಿತ್ತು. ಹಾಗೆ ಶವರ್ಮ ತಿನ್ನುವ ಅಂತ. ಇಲ್ಲಿ ಶವರ್ಮ ತುಂಬ ಚೆನ್ನಾಗಿ ಸಿಗತ್ತೆ. ಆ ದಿನ ಸ್ಪೈಸಿ ತಿಂದದ್ದು ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ನಾರ್ಮಲ್ ಆರ್ಡರ್ ಮಾಡಿದ್ದೀವಿ. ಟೀಗೋಸ್ಕರನೇ ನಾನು ಇಲ್ಲಿ ಕುಡಿಯುವ ಅಂತ ಹೇಳೋದು. ಆ ದಿನ ಟೀ ಕುಡಿದದ್ದು ತುಂಬಾ ಸಖತ್ತಾಗಿತ್ತು. ನಾನು ಹೇಳಿದ್ದೆ ಕೂಡ ನಿಮಗೆ, ಮನೇಲಿ ಕೂಡ ಅಷ್ಟು ಒಳ್ಳೆ ಟೀ ಆಗಲ್ಲ. ಹೌದು, ಅಷ್ಟು ಚೆನ್ನಾಗಿತ್ತು. ಸೊ ಮತ್ತೆ ಮನೆಗೆ ಹೋಗಿ ಏನು ತಿನ್ನೋದು ಬೇಡ ಅಂತ. ಹಾಯ್, ಇದು ಏನಂತಾರೆ, ಏನು ಹಿಂಸೆ ಕೊಡ್ತಾರೆ, ಏನಂತಾರೆ, ಏನೋ ಹೇಳ್ತಾರೆ. ಥ್ಯಾಂಕ್ ಯು. ಓಪನ್ ಕರ್. ನಾನು ಮೊದಲು ಟೀ ಕುಡಿದು ಆನಂತರ ತಿಂತೀನಿ. ಓಕೆ, ನಾನು ಸೀದಾ ಬ್ಯಾಟಿಂಗ್ ಮಾಡ್ತೀನಿ. ಇದರಲ್ಲಿದೆ ಒಂದು ಸರಿ ಇದೆ. ಚೆನ್ನಾಗಿದೆಯಾ? ನಾಟ್ ಬ್ಯಾಡ್. ಟೀ ಸೂಪರ್ ಅಂದರೆ ಸೂಪರ್. ಅಲ್ಲ, ತುಂಬಾನೇ ಸೂಪರ್ ಇದೆ. ಬಟ್ ಶವರ್ಮ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಚೆನ್ನಾಗಿದೆ. ಮತ್ತೆ ಅವಾಗ ಚೆನ್ನಾಗಿಲ್ಲ ಅಂತ ಅದು ಸ್ಟಾರ್ಟಿಂಗ್ ತಿಂದಿದ್ದು ನಾನು. ಮೇಲ್ಗಡೆ ಅದು ರೊಟ್ಟಿ ಜಾಸ್ತಿ ಇರುತ್ತೆ. ವಾಂಟ್ ಟು ಟ್ರೈ ಒನ್ ಬೈ? ನಂತರ ನಂದು ಕೇಳಿಬಿಡಿ. ಐ ಫೀಲ್ ಇಟ್ ಇಸ್ ವೆರಿ ಗುಡ್. ಚೆನ್ನಾಗಿದೆ. ಹಾಗೆ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ತೆಗೆದಾಕೈ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. 2 ಸತ ಬಿಲ್ಲಿಂಗ್ ಆಗಿದೆ, ಸೊ ಅದಕ್ಕೋಸ್ಕರ ತೋರಿಸ್ಲಿಕ್ಕೋಸ್ಕರ ಅವ್ರು ಹೋಗ್ತಾ ಇದ್ದಾರೆ.